ತುಮಕೂರು ಜಿಲ್ಲೆ ಈಗ ರಾಜಕೀಯ ಸಿಕ್ಕಾಪಟ್ಟೆ ಗರಿಗೆದರುತ್ತಾ ಇದೆ. ಏನಾಗ್ತಾ ಇದೆ ತುಮಕೂರಿನಲ್ಲಿ? ಒಬ್ಬರು ಟಿಕೆಟ್ ಕೇಳುತ್ತಾ ಇದ್ದಾರೆ, ಇನ್ನೊಬ್ಬರು ಹಲವು ರೀತಿಯಾಗಿ ಇದೆ. ಈಗ ತುಮಕೂರು ಜಿಲ್ಲಾ ಬಿಜೆಪಿಯಲ್ಲಿ ಈಗ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. ಬಿಜೆಪಿಯಿಂದ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ವರಿಷ್ಠರು ಎಲ್ಲವನ್ನ ತೀರ್ಮಾನ ಮಾಡ್ತಾರೆ, ಎಲ್ಲವನ್ನು ಮಾನದಂಡವಾಗಿಟ್ಕೊಂಡು ನಿರ್ಧಾರವನ್ನ ಮಾಡ್ತಾರೆ. ಸೋಮಣ್ಣ ಸ್ಪರ್ಧೆ ಮಾಡೋ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ ಅನ್ನುವಂಥ ಮಾತನ್ನ ಈಗ ಮಾಧುಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಪಕ್ಷದೊಳಗಿನ ತಮ್ಮ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಮಾಧುಸ್ವಾಮಿ. ವಿ ಸೋಮಣ್ಣಗೆ ಟಾಂಗ್ ಕೊಟ್ಟರ ಮಾಧುಸ್ವಾಮಿ ಗೊತ್ತಿಲ್ಲ ಈಗ ಏನ್ ನಡೀತಾ ಇದೆ ಅಂತೇಳಿ. ಸೊ ಇದರಲ್ಲಿ ಮಾಧುಸ್ವಾಮಿ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಆಗಿದ್ದಾರೆ. ಸೊ ಹಾಗಾಗಿ ಈಗ ರಾಜಕೀಯ ತುಂಬಾ ಗರಿಗೆದರ್ತಾ ಇದೆ. ಅವರು ಸೋತ ನಂತರ ಲೋಕಸಭೆಗೆ ನೀವು ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯ ಅಲ್ಲಿರುವಂತವರಿಗಿದೆ. ಟಗ್ ಆಫ್ ವಾರ್ ನಡೀತಾ ಇದೆ ತುಮಕೂರು ಕ್ಷೇತ್ರದ್ದು ಕೂಡ. ಹೇಳಿದ್ದೀನಿ, ನಾನು ಅಭ್ಯರ್ಥಿ ಆಗ್ತೇನೆ, ಸೀಟ್ ಕೊಟ್ರೆ ಅಂತ ಹೇಳಿದ್ದೀನಿ. ನಿರ್ಣಯ ಮಾಡಬೇಕಾದ ವರಿಷ್ಠರು ಅವ್ರೇನು ತೀರ್ಮಾನ ಮಾಡ್ತಾರೆ ಕಾಯ್ತಾ ಇದ್ದೀವಿ. ಯಾರು ಬೇಕಾದ್ರೂ ಓಡಾಡ್ಬೋದ್ರಿ. ನಾನು ಅದ್ರ ಬಗ್ಗೆ ನಾನು ಈಗಲೇ ಏನು ಹೇಳಲ್ಲ. ಅದನ್ನ ಈಗ ಐಪಾತಿಕೆ ನೀವು ಆ ಥರ ಅವ್ರು ಆಗ್ತಾರೆ ಇವ್ರು ಆಗ್ತಾರೆ ನೀವು ಆಗ್ತೀರಾ ಅಂದರೆ ನಾವು BJPನಲ್ಲಿ ಅಷ್ಟು ಸುಲಭವಾಗಿ ನಾವು ಹೇಳೋಕ್ಕಾಗಲ್ಲ. ಅವ್ರದ್ದು ಬೇಕಾದಷ್ಟು ಮಾನದಂಡಗಳಿಂದ ಅವ್ರು ಪರಿಶೀಲನೆ ಮಾಡಿ ಅಭ್ಯರ್ಥಿಗಳನ್ನ ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡ್ತಾರೆ. ಯಾರನ್ನ ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡಿದ್ದೇವೆ ಅಂತ ಅವ್ರು ನಮ್ಗೆ ಕನ್ವಿನ್ಸ್ ಮಾಡ್ತಾರೆ. ಅಲ್ಲಿವರೆಗೆ ನಾವು ಮಾತಾಡಲ್ಲ. ಸರ್ ನಾನೊಂದು ಅವಲೋಕನ ಮಾಡಿದೆ. ಕೋದಂಡರಾಮಯ್ಯನವ್ರು ನಿಂತಾಗಲೂ ನಾನು ಹೀಗೆ ಹೇಳಿದ್ದೆ. ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೆ ನಾನು, ಕೋದಂಡರಾಮಯ್ಯ ಗೆಲ್ತಾರೆ ಅಂದರು. ಕಷ್ಟ, ತುಮಕೂರು ಯಾವತ್ತೂ ಆ ರೀತಿ ಓಟ್ ಆಗಿಲ್ಲ ಅಂತ. ದೇವೇಗೌಡರು ನಿಂತಾಗಲೂ ನಾವು ಅದನ್ನೇ ಕ್ಯಾನ್ವಸ್ ಮಾಡೋದು, ತುಮಕೂರು ಜಿಲ್ಲೆಯವ್ರಿಗೆ ಯಾರಿಗಾರ ಗೆಲ್ಲಿಸ್ಕೊಳ್ಳಿ ಅಂತ. ಯಾರ್ಯಾರು ಹೊರಗಡೆಯಿಂದ ಬಂದು ನಿಂತವ್ರೆ ಈವರೆಗೂ ಇಲ್ಲಿ ಸಫಲರಾಗಿಲ್ಲ. ಅಷ್ಟು ಹೇಳಿದ್ದು ಬಿಟ್ಟರೆ ಮುಂದುವರೋರಾಗಲ್ಲ ಅಂತಲ್ಲ ಅದರ ಅರ್ಥ. ನನಗೆ ಗೊತ್ತಿಲ್ಲಪ್ಪ. ನಾನು ಬೇಕು ಬೇಡ ಇಲ್ಲ ಮಾಡ್ತೀವಲ್ಲ. ಈಗ ಮನವರಿಕೆ ಮಾಡೋಕ್ಕೆಲ್ಲ ಮಾತಾಡಿರೋದು. ಈಗ ಮಾತಾಡೋ ಉದ್ದೇಶನೇ ಅವ್ರಿಗೆ ಮನವರಿಕೆ ಆಗಲಿ ಅಂತ. ಅದರಲ್ಲಿ ಮುಚ್ಚುಮರೆ ಏನಿದೆ? ಅವರು ಚಾಮರಾಜನಗರದಲ್ಲೂ ಆಕ್ಟಿವ್ ಆಗಿದ್ರು. ಅಸೆಂಬ್ಲಿ ಎಲೆಕ್ಷನ್